ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರವಿ ಅಜ್ಜಿಪುರ ಮಾತಾಡ್ತಿದ್ದೀನಿ. ಈ ಕಡೆ ಭಾರತದಲ್ಲಿ ಎಲೆಕ್ಷನ್ ವಾರ್ ಭರ್ಜರಿಯಾಗಿ ನಡೀತಾ ಇದೆ, ಅದು ನಿಮಗೆ ಗೊತ್ತೇ ಇದೆ. ಆದರೆ ಆ ಕಡೆ ಬದ್ಧ ವೈರಿ ದೇಶಗಳಾದಂತಹ ಇರಾನ್ ಮತ್ತು ಇಸ್ರೇಲ್ ನಡುವಿನ ಘನಘೋರ ಯುದ್ಧ ಶುರುವಾಗ್ಬಿಟ್ಟಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಘನಘೋರ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ಬಿಡುತ್ತಾ? ನಾಸ್ಟ್ರಾಡಮಸ್ ಹೇಳಿದ್ದ ಮೂರನೇ ಮಹಾಯುದ್ಧ 100% ನಡೆದೇ ಹೋಗುತ್ತಾ? ಜಗತ್ತು ಸರ್ವನಾಶವಾಗುತ್ತಾ? ಇಂಥದ್ದೊಂದು ಆತಂಕ ಜಗತ್ತಿನ ಎಲ್ಲರ ಮನದಲ್ಲಿ ಈಗ ಎದ್ದು ಕೂತ್ಬಿಟ್ಟಿದೆ. ಯಾಕೆಂದರೆ ಇರಾನ್ ನಿನ್ನೆಯಷ್ಟೇ ಇಸ್ರೇಲ್ ದೇಶದ ಮೇಲೆ 300 ಡ್ರೋನ್ ಮಿಸೈಲ್ಗಳನ್ನು ಹಾರಿಸೋದ್ರ ಮೂಲಕ ಯುದ್ಧಕ್ಕೆ ನೇರ ಆಹ್ವಾನ ನೀಡಿದೆ. ಅದಕ್ಕೆ ಕಾರಣ ಡಮಾಸ್ಕಸ್ನಲ್ಲಿನ ತನ್ನ ರಾಯಭಾರಿ ಕಚೇರಿ ಮೇಲೆ ಏಪ್ರಿಲ್ 1ರಂದು ಇಸ್ರೇಲ್ ದಾಳಿ ನಡೆಸಿತ್ತು. ಆ ದಾಳಿಯಲ್ಲಿ 2 ಹಿರಿಯ ಕಮಾಂಡರ್ಗಳು ಸೇರಿದಂತೆ 7 ಮಂದಿ ಕಾವಲು ಅಧಿಕಾರಿಗಳು ಮೃತಪಟ್ಟಿದ್ದರು. ಇದೊಂದು ಕಾರಣವನ್ನಿಟ್ಟುಕೊಂಡ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳಲು ಇಸ್ರೇಲ್ ಮೇಲೆ ಘೋರ ದಾಳಿಯನ್ನು ಆರಂಭಿಸಿದೆ. ಇರಾನಿನ ದಾಳಿಯಲ್ಲಿ ಇಸ್ರೇಲಿನ ಕನಿಷ್ಠ 2 ವಾಯುನೆಲೆಗಳು ನಾಶವಾಗಿದ್ದು, ಇರಾನ್ ರಾಯಭಾರಿ ಕಚೇರಿಯ ಮೇಲೆ ಬಾಂಬ್ ದಾಳಿ ನಡೆಸಿದ ವಿಮಾನ ಇವುಗಳಲ್ಲಿ 1 ವಾಯುನೆಲೆಯಿಂದ ಹೊರಟಿತ್ತು ಅಂತ ಹೇಳಲಾಗ್ತಿದೆ. ಇರಾನ್ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡುತ್ತಾ? 2 ದೇಶಗಳ ನಡುವೆ ಘನಘೋರ ಯುದ್ಧ ನಡೆದು ವಿನಾಶಕಾರಿ ಅಸ್ತ್ರಗಳು ಪ್ರಯೋಗವಾದರೂ ಖಂಡಿತ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟೊಂದು ವೈರತ್ವ 2 ದೇಶಗಳ ನಡುವೆ ಇದ್ದೇ ಇದೆ. ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕು. ಕಳೆದ ವರ್ಷ ಶುರುವಾದಂತಹ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಇನ್ನೂ ನಿಂತಿಲ್ಲ. ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಯುದ್ಧ ಇನ್ನೂ ನಿಂತಿಲ್ಲ. ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆರಂಭವಾಗಿದೆ. ಒಂದೊಂದಾಗಿ ದೇಶಗಳು ಯುದ್ಧದ ತೆಕ್ಕೆಗೆ ಸೇರಿಕೊಳ್ತಿವೆ. ಅಮೆರಿಕ, ಬ್ರಿಟನ್, ಇಸ್ರೇಲ್ ಬೆಂಬಲಕ್ಕೆ ನಿಂತಿದ್ದರೆ ಚೀನಾ, ರಷ್ಯಾ, ಇರಾನ್ ಬೆಂಬಲಕ್ಕೆ ನಿಲ್ಲುವ ಎಲ್ಲ ಸಾಧ್ಯತೆಗಳಿವೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ತಲುಪಿರೋದ್ರಿಂದ ಮೂರನೇ ಮಹಾಯುದ್ಧ ಸಂಭವಿಸುವ ಸಾಧ್ಯತೆ 100% ಗ್ಯಾರಂಟಿ ಎನ್ನಲಾಗ್ತಿದೆ. ಮೂರನೇ ಮಹಾಯುದ್ಧ ಪ್ರಾರಂಭವಾದರೆ ಅದು ಜಗತ್ತಿನ ಎಲ್ಲ ಕಡೆಗೂ ಖಂಡಿತ ಶರವೇಗದಲ್ಲಿ ಹಬ್ಬಿಕೊಳ್ಳಲಿದೆ. 1939ರಲ್ಲಿ ಅಡಾಲ್ಫ್ ಹಿಟ್ಲರ್ ಪೋಲೆಂಡ್ ದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದ. ಇದನ್ನು ವಿರೋಧಿಸಿ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ಹಿಟ್ಲರ್ನ ಸೊಕ್ಕಡಗಿಸಲು ಮುಂದಾಗಿದ್ದು. ಬರೋಬ್ಬರಿ 6 ವರ್ಷ ನಡೆದಿತ್ತು 2ನೇ ಮಹಾಯುದ್ಧ. ಸೈನಿಕರು, ಜನಸಾಮಾನ್ಯರು ಸೇರಿದಂತೆ 2ನೇ ಮಹಾಯುದ್ಧದಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು ಜನ ಸತ್ತಿರಬಹುದು ಅನ್ನೋದು ಒಂದು ಅಂದಾಜಿದೆ. ಈಗ ಏನಾದರೂ 3ನೇ ಮಹಾಯುದ್ಧ ಇಡೀ ಜಗತ್ತಿಗೆ ಹಬ್ಬಿಬಿಟ್ರೆ ಸಾವು ನೋವು ಲೆಕ್ಕಕ್ಕೆ ಸಿಗೋದಿಲ್ಲ ಬಿಡಿ. ಜಗತ್ತಿನ 750 ಕೋಟಿ ಜನಸಂಖ್ಯೆಯಲ್ಲಿ ಕಾಲು ಭಾಗದಷ್ಟಾದರೂ ಜನ 3ನೇ ಮಹಾಯುದ್ಧಕ್ಕೆ ಸಿಕ್ಕಿ ಜೀವ ಕಳೆದುಕೊಳ್ಳುತ್ತಾರೆ ಅನ್ನೋದು ಒಂದು ಆತಂಕದ ವಿಷಯ. ಅಷ್ಟು ವಿನಾಶಕಾರಿ ಅಸ್ತ್ರಗಳಿವೆ ಈಗ ದೇಶಗಳ ಕೈಯಲ್ಲಿ. ಹಾಗಾದರೆ 500 ವರ್ಷಗಳ ಹಿಂದೆ ಕಾಲಜ್ಞಾನಿ ನಾಸ್ಟ್ರಾಡಮಸ್ ಹೇಳಿದ್ದ ಭವಿಷ್ಯ 2024ರಲ್ಲಿ ನಿಜವಾಗಿ ಬಿಡುತ್ತಾ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹೌದು ಅನ್ನಿಸ್ತಿದೆ.